ಇದನ್ನ ಇರೋದನ್ನ ಮಾಡಿರೋದನ್ನ ಕಿತ್ಕೊಳಕ್ ಬರೋದು ಇದು ಯಾವ ನ್ಯಾಯ? 10% ಒಪ್ಪಿಟ್ಟಿದ್ದಾರೆ ಸರ್ ಅವರು. ನಾವು ಜಾಗ ಬಿಟ್ಟು ನಾವೇ ಫ್ರೀ ಬಿಟ್ಬಿಡ್ತೀವಿ ಅವ್ರು. 70 ಎಕರೆ 90 ಎಕರೆ ಅಲ್ಲಿ ಯಾವುದೋ ಒಂದು ಇದರಲ್ಲಿ ಅವ್ರು ಜಮೀನು ಮಾಡ್ಕೊಬಿಟ್ಟಿದ್ದಾರೆ. ಅಲ್ಲಿ ಹಾಕೋಬಿಟ್ಟು ಇನ್ನು ಪಕ್ಕದೆಲ್ಲ ಸರಿಸ್ಕೋಬೇಕಲ್ಲ, ಅದಕ್ಕೆ ಹಾಕೊಂಡಿದ್ದಾರೆ. ಇವ್ರಿಗೂ 2 ವರ್ಷ ಇರ್ತಾರೆ, ಇವರು ಮಾಜಿ ಆಗಿ ಬಿಡ್ತಾರೆ. ನಮ್ಮೂರಲ್ಲಿ ಅವ್ರು ಏನಾದ್ರು 80% ತೋರಿಸ್ಬಿಟ್ರು ಅವರು. ನಮ್ಮ ಜಮೀನೆಲ್ಲ ಫ್ರೀ ಬಿಟ್ಬಿಡ್ತೀವಿ, ಅವ್ರು ಗೌರ್ಮೆಂಟ್ಗೆ ಫ್ರೀ ಬಿಡ್ತೀವಿ. ತೋರಿಸ್ಲಿ ನೋಡೋಣ. ನಾವೇ ಇವ್ರ ಜೊತೆಗೆ ಸೇರಿ ಇದು ಮಾಡಿದ್ದೀವಿ. ನಾವು 200 ರೂಪಾಯಿ ಕಾಸು ಕೊಟ್ಟಿದ್ರು ಅವರು. ದಕ್ಷಿಣ ಜಿಲ್ಲೆ ರಾಮನಗರ ತಾಲೂಕಿನ ಬೈಲಮಂಗಲ ಹಾಗೂ ಕಂಚಿಗನಹಳ್ಳಿ ಗ್ರಾಮದಲ್ಲಿ ಸುಮಾರು 9,600 ಎಕರೆಯ ಕೃಷಿ ಜಮೀನಿನಲ್ಲಿ 20,000 ಕೋಟಿ ವೆಚ್ಚದಲ್ಲಿ ಬಿಡದಿ ಟೌನ್ಶಿಪ್ ನಿರ್ಮಾಣ ಮಾಡಲಿಕ್ಕೆ ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮುಂದಾಗಿರುವಂಥದ್ದು. ಆದರೆ ಈ ಒಂದು ಟೌನ್ಶಿಪ್ ನಿರ್ಮಾಣ ಮಾಡಲಿಕ್ಕೆ ರೈತರು ನಾವು ಕೃಷಿ ಜಮೀನನ್ನು ಕೊಡಲ್ಲ ಅನ್ನುವಂಥದ್ದನ್ನು ಕೂಡ ಮಾತುಗಳನ್ನು ಹೇಳ್ತಿರುವಂಥದ್ದು, ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ, ಹೋರಾಟಗಳನ್ನು ಕೂಡ ಮಾಡ್ತಿರುವಂಥದ್ದು. ಈಗಾಗಲೇ BJP ಮತ್ತು JDSನ ನಾಯಕರು ಕೂಡ ಈ ಒಂದು ಕೃಷಿ ಜಮೀನನ್ನು ಯಾವುದೇ ಕಾರಣಕ್ಕೂ ಬಿಡದಿ ಟೌನ್ಶಿಪ್ಗೆ ಕೊಡಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಇಲ್ಲಿರುವಂತಹ ಸ್ಥಳೀಯ ರೈತರಿಗೆ ಸಪೋರ್ಟನ್ನು ಮಾಡ್ತಾ ಇದ್ದಾರೆ. ನೀವು ಕೂಡ ಕೊಡಬೇಡಿ ಜಮೀನಿಗೆ, ನಿಮ್ಮ ಪರವಾಗಿ ನಾವು ನಿಲ್ತೀವಿ ಅನ್ನುವಂಥದ್ದನ್ನು ಕೂಡ ಹೇಳ್ತಿರುವಂಥದ್ದು. ಆದರೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ನಾವು ಬಿಡದಿ ಟೌನ್ಶಿಪ್ ಮಾಡಲಿಕ್ಕೆ ಮುಂದಾಗಿದ್ದೀವಿ, ನಾವು ಆ ಒಂದು ನಿರ್ಧಾರವನ್ನು ಹಿಂದೆ ತೆಗೆದುಕೊಳ್ಳಲ್ಲ ಅನ್ನುವಂಥದ್ದನ್ನು ಹೇಳ್ತಿರುವಂಥದ್ದು. ಸದ್ಯ ನಮ್ಮೊಂದಿಗೆ ಈ ಒಂದು ಕೃಷಿ ಜಮೀನು ಏನಿದೆ ಆ ಒಂದು ಪ್ರದೇಶದಲ್ಲಿದ್ದೀನಿ, ಅಂದರೆ ನಾನು ಇತ್ತಿರುವಂತಹ ಜಾಗದಲ್ಲೇ ಏನು ಬಿಡದಿ ಟೌನ್ಶಿಪ್ ಆಗುವಂಥದ್ದು. ನಮ್ಮೊಂದಿಗೆ ಸ್ಥಳೀಯ ರೈತರು ಹನುಮೇಗೌಡರು ಇದ್ದಾರೆ, ಅವರೇ ನಾವು ಮಾತನಾಡಿಸುವಂತಹ ಪ್ರಯತ್ನವನ್ನು ಕೂಡ ಮಾಡೋಣ. ಏನು ಹೇಳ್ತಾರೆ ಕೇಳೋಣ. ಹನುಮೇಗೌಡರು ಏನಾದರೂ ಬಿಡದಿ ಟೌನ್ಶಿಪ್ಗೆ ಜಮೀನನ್ನು ಕೊಡ್ತಾರಾ ಅಥವಾ ಕೊಡಲ್ವಾ, ಅವ್ರನ್ನ ನಾವು ಮಾತನಾಡಿಸ್ತಾ ಹೋಗೋಣ. ಎಸ್ ಹನುಮೇಗೌಡ್ರೆ, ಏನು ಹೇಳಲಿಕ್ಕೆ ಬಯಸ್ತೀರಿ? ಈಗಾಗಲೇ ಸುಮಾರು 9,600 ಎಕರೆ 20,000 ಕೋಟಿ ಅಂದಾಜಿನಲ್ಲಿ ಬಿಡದಿ ಟೌನ್ಶಿಪ್ ಆಗ್ತಾ ಇದೆ. ಪ್ರತಿದಿನ ಹೋರಾಟಗಳನ್ನು ಮಾಡ್ತಾ ಇದ್ದೀರಿ, ಏನು ಹೇಳಲಿಕ್ಕೆ ಬಯಸ್ತೀರ ಅನ್ನುವಂಥದ್ದು. ಈಗಾಗಲೇ ಏನೋ ನಿರಂತರ ಹೋರಾಟಗಳು, ನಿರಂತರವಾದಂತಹ ಮುಷ್ಕರಗಳು ಕೂಡ ಆಗ್ತಿರುವಂಥದ್ದು, ಅನಿರ್ದಿಷ್ಟಾವಧಿ ಸತ್ಯಾಗ್ರಹ ಮಾಡ್ತಾ ಇದ್ದೀರಿ. ಸದ್ಯ ನಾವು ಈಗ ಒಂದು ಕೃಷಿ ಜಮೀನಲ್ಲಿ ಇದ್ದೀವಿ, ನಿಮ್ಮ ಜಮೀನು ಕೂಡ ಇಲ್ಲಿದೆ, ಏನು ಹೇಳಲಿಕ್ಕೆ ಬಯಸ್ತೀರಿ? ನೀರಾವರಿ ಮಾಡ್ಕೊಂಡಿದ್ದೀವಿ. ಇಷ್ಟೆಲ್ಲ ನೀರಾವರಿ ಮಾಡ್ಬೇಕಾದ್ರೆ ಎಷ್ಟು ಸಾವಿರ ಕೋಟಿ ಖರ್ಚು ಮಾಡ್ತಾರೆ ಸರ್? ಗೌರ್ಮೆಂಟ್ ಎಷ್ಟು ಸಾವಿರ ಕೋಟಿ ಖರ್ಚು ಮಾಡ್ತಾರೆ. ಅಲ್ಲೊಂದು ಇದರಲ್ಲಿ ಡ್ಯಾಮ್ ಇದು ಹೋಗ್ಬಿಟ್ಟಿದ್ದು ಎಷ್ಟು ಖರ್ಚು ಮಾಡಿದ್ರು. ಇದನ್ನ ಇರೋದನ್ನ ಮಾಡಿರೋದನ್ನ ಕಿತ್ಕೊಳಕ್ಕೆ ಬರೋದು ಇದು ಯಾವ ನ್ಯಾಯ ಇವ್ರದ್ದು? ಮಾಡಲಿ, ಎಲ್ಲ ಬರಡಿರತ್ತ ಮಾಡಲಿ ಸರ್, ಬೇಡ ನಮ್ಮದು ಬರಡಿದ್ರೆ ಕಿತ್ಕೊಳ್ಳಿ, ನಾವೇನು ಅಲ್ಲ, ನಾವು ವಿರೋಧಿಗಳಲ್ಲ. DK ಶಿವಕುಮಾರ್ ಅವರು ಹೇಳಿದ್ರು, ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಇದು ಬರಡು ಭೂಮಿ ಅನ್ನುವಂಥದ್ದನ್ನು ಹೇಳಿದ್ರು. ಮತ್ತೆ 80% ರೈತರು ಜಾಗವನ್ನು ಕೊಡ್ಲಿಕ್ಕೆ ಒಪ್ಕೊಂಡಿದ್ದಾರೆ ಅನ್ನೋದು ಕೂಡ ಹೇಳಿದ್ರು. ನಿಜನಾ ಅದು? ಏನು 80% ಒಪ್ಪಿಟ್ಟಿದ್ದಾರೆ ಸರ್ ಅವರು. ನಾವು ಜಾಗ ಬಿಟ್ಬಿಡ್ತೀವಿ, ನಾವೇ ಫ್ರೀ ಬಿಟ್ಬಿಡ್ತೀವಿ ಅವ್ರಿಗೆ. 80% ಒಪ್ಪಿಟ್ಟಿದ್ರೆ ಇಲ್ಲಿ ಕರ್ಕೊಂಡು ಬನ್ನಿ. ನಾಳೆ ಶನಿವಾರ ಸಾಯಂಕಾಲ ಇಲ್ಲಿ TV ಅವ್ರು ಇದಿಟ್ಟಿದ್ದಾರೆ ನಮ್ಮೂರಲ್ಲಿ, ಬರಲಿ ಅವರು. ನಾವು 80% ಇದ್ದೀವಿ, ಅವ್ರು 80% ಇದ್ದೀವಿ, ತೋರಿಸ್ತೀವಿ ನೋಡೋಣ. ಅಲ್ಲಿ TVಲಿ ಕೂತ್ಕೊಂಡು ಮಾತಾಡೋದಲ್ಲ, ತೊಗೊಂಡು ಬರಲಿ. ಯಾವುದೋ ಒಂದು 70 ಎಕರೆ 90 ಎಕರೆ ಅಲ್ಲಿ ಯಾವುದೋ ಒಂದು ಇದರಲ್ಲಿ ಅವ್ರು ಜಮೀನು ಮಾಡ್ಕೊಬಿಟ್ಟಿದ್ದಾರೆ. ಅಲ್ಲಿ ಹಾಕೋಬಿಟ್ಟು ಇನ್ನು ಪಕ್ಕದೆಲ್ಲ ಸರಿಸ್ಕೋಬೇಕಲ್ಲ, ಅದಕ್ಕೆ ಹಾಕ್ಕೊಂಡಿದ್ದಾರೆ. ಏನು ಮಾಡ್ತಾರೆ ನೋಡೋಣ. ಕಾನೂನು ಹೋರಾಟ ಮಾಡ್ತೀವಿ ನಾವು, ಅದ್ರ ಮೇಲೆ ಅವರು ಆಗಲಿ. ಎಲ್ಲಿವರೆಗೆ ಹನುಮೇಗೌಡ್ರೆ ನಿಮ್ಮ ಹೋರಾಟ? ಬಿಡದಿ ಟೌನ್ಶಿಪ್ ನಾವು ಮಾಡ್ತೀನಿ ಅನ್ನುವಂತಹ ಹಠಕ್ಕೆ ಬಿದ್ದಿರುವಂಥದ್ದು ಸರ್ಕಾರ. ರೈತರು ಯಾವ ರೀತಿಯಾಗಿ ಶಕ್ತಿ ಪ್ರದರ್ಶನ ಮಾಡ್ತೀರಾ ಅಂತ? ನಮ್ಗೆ ನೋಡಿ ಸರ್, ಇಡೀ ಕರ್ನಾಟಕದ ರೈತರು ನಮ್ಮ ಜೊತೆ ನಿಂತಿದ್ದಾರೆ. ಇವತ್ತು ಎಲ್ಲ ಕಡೆ ಬಳ್ಳಾರಿಯಿಂದ ಬಂದಿದ್ದಾರೆ ಸರ್ ನಮ್ಮ ಇದಕ್ಕೆ. ನೋಡಿ, ಅಲ್ಲಿ ಬೈಲಮಂಗಲದಲ್ಲಿ ನೋಡಿದ್ರಲ್ಲ, ಬಳ್ಳಾರಿಯಿಂದ ವ್ಯಾನ್ ಮಾಡ್ಕೊಂಡು ಬಂದು ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮಂಡ್ಯ ನೋಡಿ, ಚಿತ್ರದುರ್ಗ ನೋಡಿ, ಹುಬ್ಳಿ ಧಾರವಾಡ ನೋಡಿ, ಬೆಳಗಾವಿಯಿಂದ ಬಂದಿದ್ದಾರೆ ಸರ್. ಎಲ್ಲ ಬಂದಿದ್ದಾರೆ, ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಎಲ್ಲ ರೈತರು ನೋಡಿದ್ದಾರೆ, ಇದನ್ನು ಮಾಡ್ಬೋದಾ ಬಿಡ್ಬೋದಾ ಅಂತ ನೋಡಿದ್ದಾರೆ. ಅದೆಲ್ಲ ಜನ ಉತ್ತರ ಕೊಡ್ತಾರೆ ಮುಂದಿನ ದಿನಗಳಲ್ಲಿ ಇವ್ರಿಗೆ. ಆಮೇಲೆ ಇರಲಿ, ಇವರೇ ಇದ್ದು ಬಿಡಲ್ಲ. ಇವ್ರಿಗೂ 2 ವರ್ಷ ಇರ್ತಾರೆ, ಇವರು ಮಾಜಿ ಆಗೇ ಬಿಡ್ತಾರೆ. ಗೊತ್ತಾಯ್ತಾ? 2 ವರ್ಷಕ್ಕೆ ಮಾಜಿ ಆಯ್ತಾರೋ ಇಲ್ಲ ಅದ್ರ ಒಳಗೆ ಆಗೋಯ್ತಾರೋ ಮಾಜಿನ ನೋಡ್ಕೊಂಡು ಹೋಗೋಣ. ಕಾಲ ದೇವರೇ ಭಗವಂತ ತುಂಬಿಸ್ತಾ ಇರ್ತಾನೆ. ಆ ಭಗವಂತ ಇದನ್ನೆಲ್ಲ ಕಡ್ದು ಇದನ್ನು ಪ್ರಕೃತಿ ಮಾಡಿದಾಗ, ನಾಶ ಮಾಡಿದಾಗ ನಿನ್ನೂ ಒಂದಿನ ನಾಶ ಮಾಡೇ ಮಾಡ್ತದೆ ದೇವರು. ಎಷ್ಟು ಜನ ರೈತರು ಹಾಗಾದರೆ ಬಿಡದಿ ಟೌನ್ಶಿಪ್ ಮಾಡಲಿಕ್ಕೆ ಜಾಗವನ್ನು ಬಿಟ್ಕೊಟ್ಟಿದ್ದಾರೆ ಸರ್? ಇಲ್ಲಿ ಯಾರು ಒಪ್ಪಿಲ್ಲ ಸರ್. ನಮ್ಮ ಬನಗಿರಿ ಸರ್ವೆ ನಂಬರಲ್ಲಿ ಸರ್, ಈಗ ನಮ್ಮೂರಲ್ಲೇ ಕೂತ್ಕೊಳ್ಳಿ, ನಮ್ಮೂರಲ್ಲಿ ಅವ್ರು ಏನಾದ್ರು 80% ತೋರಿಸ್ಬಿಟ್ರು ಅವರು. ನಮ್ಮ ಜಮೀನೆಲ್ಲ ಫ್ರೀ ಬಿಟ್ಬಿಡ್ತೀವಿ, ಅವ್ರು ಗೌರ್ಮೆಂಟ್ಗೆ ಫ್ರೀ ಬಿಡ್ತೀವಿ. ತೋರಿಸ್ಲಿ ನೋಡೋಣ ಅವ್ರು. ಗೊತ್ತಾಯ್ತಾ? ಇಲ್ಲಿ 25,000 ಅಡಿಕೆ ಗಿಡ ಇದೆ ಸರ್ ನಮ್ಮೂರು ಒಂದರಲ್ಲೇ. 25,000 ಒಂದೇ. ಆಮೇಲೆ 6.5 ಲಕ್ಷ ಲೀಟ್ರ್ ಹಾಲು ಹೋಗುತ್ತೆ ನಮ್ಮ ಇದರಲ್ಲಿ 2 ಪಂಚಾಯತಿಯಿಂದ. ಎಲ್ಲೋಗುತ್ತೆ ಸರ್ ಇಷ್ಟೊಂದು? ರಚ್ಚು ನೀರು ಅಂತಾರೆ. ಇವ್ರಿಗೆ ಹೋಗಲ್ವ ಸರ್? ಕನಕಪುರಕ್ಕೆ ಹೋಗಲ್ವ ರಚ್ಚು ನೀರು? ಹರಿತಾ ಇಲ್ಲ. ಮುಂದೆಗಡೆ ಏಕ ಹೋಗ್ತದೆ. ನಮ್ಮದಾರು ಕೆರೆಯಿಂದ ಫಿಲ್ಟ್ರಾಗಿ ಹೊಡ್ಕೋತಾರೆ ಪಾಪ ಕೆಲವರು, ಹೊಡ್ಕೊಳ್ಳೋರು. ಎಲ್ಲಕ್ಕೂ ಹೋಗಲ್ಲ, ಎಲ್ಲ ಬೋರ್ ಹಾಕ್ಸ್ಕೊಂಡಿದ್ದಾರೆ. ಇವ್ರದ್ದು ಏಕ ಹೋಗ್ತದಲ್ಲ, ಏನು ಮಾಡ್ತಾರೆ ಇವ್ರು? ರಚ್ಚು ನೀರಲ್ವ ಅಲ್ಲಿ? ಅಲ್ಲಿ ಸೊಳ್ಳೆ ಇಲ್ವ ಇವ್ರಿಗೆ? ಅಲ್ಲಿ ತರಕಾರಿ ಬೆಳೀತಾರಲ್ಲ, ತಿನ್ನಲ್ವ ಇವರು? ಅಲ್ಲಿ
ರೈತರುಗಳು ಇದೇ ನಮ್ಮ ತಾಲೂಕ್ ಪಂಚಾಯತಿ ಅಧ್ಯಕ್ಷರು ರಾಜಣ್ಣರು ಇದ್ರು ಕೇಳಿ 200 ರೂಪಾಯಿ ಕೊಟ್ಟರು. ಇವ್ರು ಎಲ್ಲಿ ದುಡ್ಡು ಸೆಟ್ ಮಾಡಿ ಇವರೆಲ್ಲ ದುಡ್ಡು ಕೊಟ್ಟು 2 ದಿನ ಇಲ್ಲೇ ನಮ್ಮ ಬೈರಮಂಗಲ ಸರ್ಕಲಲ್ಲೇ ಇದು ಮಾಡಿದ್ರು. ಒಂದಿನ ಸ್ಕೂಲಲ್ಲಿ ಒಂದಿನ ಸರ್ಕಲಲ್ಲಿ ಇವರೇ ಮಾಡಿ ಒಂದಿನ ರಾಮನಗರ ಪಾದಯಾತ್ರೆ ಮಾಡಿದ್ರು. ಇಲ್ಲಿಂದ ಅವತ್ತು ಹೋಗಿದ್ದೀವಿ ನಾವು. ಅವತ್ತು ನಾವೇನು ಇವ್ರಿಗೆ ಭೂಮಿ ಕೊಡಬೇಕು ಅಂತ ಅವತ್ತೇನು ನಾವೇನು ಅವರು ಇದು ಅಂತ ಹೋಗಲಿಲ್ಲ. ಇವತ್ತು ವಿರೋಧನೇ ನಾವು. ಇವತ್ತು ಯಾವುದೇ ಸರ್ಕಾರ ಇರ್ಬೋದು, BJP ಬಂದರು ಅಷ್ಟೇ, ನಾವು ಕೊಡಲ್ಲ ಅಷ್ಟೇ. ಭೂಮಿ ಯಾವ ಗೌರ್ಮೆಂಟ್ ಬಂದರೂ ಕೊಡಲ್ಲ. ನಮ್ದು ಏನಿದ್ರು ಭೂಮಿ ಉಳ್ಕೊಳ್ಳಿ ಸರ್. ಏನು ಸರ್ ಇದನ್ನು ನೋಡಿ ಮಾಡ್ಬೋದಾ ಅನಿಸುತ್ತಾ ನಿಮಗೆ? ಅವ್ರು ಏನಿಲ್ಲ ಸರ್, ಬರಲಿ ಒಂದು 10 ನಿಮಿಷ ಬಂದು ನೋಡೋದಕ್ಕೇನು ಸರ್, ಇಲ್ಲಿ 1 ಅವರ್ ಇಲ್ಲಿ ಬರಲಿ ಹೇಳಿ. ಬೆಳಿಗ್ಗೆ 6 ಗಂಟೆಗೆ ಎದ್ದು ಬಂದ್ಬಿಟ್ರೆ ಆಯ್ತಪ್ಪ, ಅಲ್ಲೆಲ್ಲ ವಾಕ್ ಮಾಡೋಕೆ ಹೋಗ್ತಿರಲ್ಲ, ಇಲ್ಲೇ ಬನ್ನಿ ಒಂದು ಸಾರಿ ನೋಡಿ ಇದನ್ನು. ಇಲ್ಲಿ ಗಾಳಿ ಹೆಂಗಿದೆ, ಯಾವ ಥರ ಇದೆ ವಾತಾವರಣ, ಎಷ್ಟು ಸೈಲೆಂಟ್ ಆಗಿದೆ ಸರ್ ನಮ್ಮದು ಏರಿಯಾ. ಇದನ್ನು ತಗೊಂಡೋಗ್ಬಿಟ್ಟು ಏನು ಕಾಂಕ್ರೀಟ್ ಮಾಡಿ ಆ ಜನ ಇದು ಮಾಡಿ ಏನು ಮಾಡ್ತೀರಾ ಮಾಡಿ, ಬೇರೆ ಕಡೆ ಎಲ್ಲ ಡೆವಲಪ್ ಇಲ್ತಾರೆ. ಗೋರಿಬಿದನೂರಿಂದ ಆಚೆ ಹೋಗಿ ಸರ್, ಬೊಬ್ಳಿ ಗಿಡ ಬೆಳೀತದೆ ಪಾಪ, ಅಲ್ಲಿ ಮಾಡಿ ಪಾಪ, ಅವ್ರಿಗೂ ಒಂದು ಹೆಲ್ಪ್ ಆಗುತ್ತೆ. ಒಂದು ಒಳ್ಳೆ ಟೌನ್ಶಿಪ್ ಮಾಡಿ ಅಲ್ಲೆಲ್ಲ ಕೈಗಾರಿಕೆ ಕೊಡಿ, ನಾವೇನು ಬೇಡ ಅಂತೀವಾ? ನಮ್ಗಿರೋ ಸಾಕು ದುಡಿತಾ ಇದ್ದೀವಿ, ನಮ್ಗಿರೋ ಅಭಿವೃದ್ಧಿನೇ ಸಾಕು. ಇಷ್ಟೊಂದು ರೈತರ ವಿರೋಧ, ಆಕ್ರೋಶ, ಹೋರಾಟದ ನಡುವೆ ಟೌನ್ಶಿಪ್ಪು ಆಗುತ್ತಾ ಆಗಲ್ವ ಅನ್ನುವಂಥ ಪ್ರಶ್ನೆ ಸರ್. ನಾವು ಕಾನೂನು ಹೋರಾಟ ಮಾಡ್ತೀವಿ, ನಮ್ಗೆ ನಿಲ್ಲುತ್ತೆ ಅನ್ನೋ ಭರವಸೆ ಇದೆ ಸರ್. ಇದು ನಿಲ್ಲುತ್ತೆ. ಇವ್ರು ಸಚಿವ ಸಂಪುಟ ಓಪನ್ ಮಾಡಲಿ, ನಮ್ಮ ಕಾಂಗ್ರೆಸ್ಸಲ್ಲಿ ಇರೋರೇ ಅರ್ಧ ಜನ ನಮ್ಗೆ ಸಪೋರ್ಟ್ ಕೊಡ್ತಾರೆ. ಆಮೇಲೆ ನೋಡಿ, ಇವ್ರು ಸಚಿವ ಸಂಪುಟ ಓಪನ್ ಮಾಡಲಿ, ಅಲ್ಲಿರೋರೇ ಅರ್ಧ ಜನ ನಮ್ಗೆ ಸಪೋರ್ಟ್. ಹೇಗೆ ಸಚಿವ ಸಂಪುಟ ವಿಸ್ತರಣೆ ಅಥವಾ ಸಚಿವ ಸಂಪುಟ ಆದ್ರೆ ಯಾವ ರೀತಿಯಾಗಿ ಸಪೋರ್ಟ್ ಸಿಗುತ್ತೆ ನಿಮಗೆ? ನಮ್ಗೆ ನೋಡಿ, ಈಗ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ, ಅವ್ರು ಲಕ್ಷ್ಮಣ ಅವ್ರು ನೋಡಿ ಮೊನ್ನೆ ಹೇಳ್ಬಿಟ್ಟಿದ್ರು, ನಮ್ಮ ಯಾರೋ ಲೇಡೀಸ್ ಒಬ್ರು ಉಗಿದ್ರು ಅವ್ರಿಗೆ. ಯಾವ ಥರ ಮಾತಾಡಬೇಕು, ಒಬ್ಬ ಇದಾದವರು ಯಾವ ಥರ ಮಾತಾಡಬೇಕು ಅಂತ ಕಲ್ತ್ಕೋಬೇಕು. ಅಲ್ಲಿ ರೈತರೇ ಇಲ್ಲ, ಅವ್ರ ಹೆಸರು ಟವಲ್ ಹಾಕೊಂಡಿದ್ದಾರೆ. ಈ ಟವಲ್ ಹಾಕೊಂಡ್ರು ಬೈತೀರಾ, ಆ ಟವಲ್ ಹಾಕೊಂಡ್ರು ಬೈತೀರಾ. ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ಎಲ್ಲೋ ಕುತ್ಕೊಬಿಟ್ಟು ಮಾತಾಡ್ಬಾರ್ದು. ಬನ್ನಿ ನಮ್ಮ ಜಾಗಕ್ಕೆ, ನೀವು ನಿಮ್ಮ ಕಾಂಗ್ರೆಸ್ನವರೇ ಬಂದು ನೋಡಿದ್ದು ಇದನ್ನು ಮಾಡ್ಬೋದು ಅಂದರೆ ಮನ್ಸ್ಬಿಟ್ರೆ ನೀವು ಹೋಗಿ ಹೇಳಿ ಅವ್ರಿಗೆ, ನಿಮ್ಮ ಮುಖ್ಯಮಂತ್ರಿಗೆ ಹೇಳಿ, ಕಾಂಗ್ರೆಸ್ನವ್ರು ಯಾರಿದ್ದೀರಿ MLAಗಳು ಬನ್ನಿ, ಯಾರು ನಾನೇ ಕರ್ಕೊಂಡು ಬರ್ತೀನಿ, ನಮ್ಗೆ ನನ್ನ ಫೋನ್ ನಂಬರ್ ಕೊಡಿ, ಬಂದು ನೋಡಲಿ ಅವರು ಇದನ್ನು ಮಾಡ್ಬೋದು ಅಂದರೆ ಮಾಡಲಿ ಸರ್. ಓಕೆ, ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಪ್ರಧಾನಮಂತ್ರಿ ಮೋದಿ ಅವ್ರನ್ನ ಭೇಟಿ ಮಾಡಿದ್ರಂತೆ, ಟೌನ್ಶಿಪ್ ಬಗ್ಗೆನೂ ಕೂಡ ಮಾತನಾಡಿದ್ರಂತೆ, ಆ ವಿಚಾರಗಳನ್ನು ಕೂಡ ಹೇಳಿದರು ಸರ್. ಇವಾಗ ಮೋದಿ ಅವ್ರ ಕೈಲಿ ಹೇಳಿಸ್ಬೇಕಲ್ಲ, ಇವರು ಮೋದಿ ಅವ್ರು ಹೇಳಿದ್ರು ಅಂತಾರೆ, ಮೋದಿ ಅವ್ರ ಕೈಲಿ ಹೇಳಿಸ್ತೀವಿ ಸರ್. ಈಗ ಮೋದಿ ಅವರು ಬಂದಮೇಲೆ 600 ರೂಪಾಯಿ kg ಆಯ್ತು ಸರ್ ರೇಷ್ಮೆ, 600ರಿಂದ 900 ರೂಪಾಯಿ ಆಯಿತು. ಚೀನಾದಿಂದ ರೇಷ್ಮೆ ತಗೊಬಿಡ್ತೀರಿ ಇವರು. ನಾವು ಅವಾಗ ರೇಷ್ಮೆ ಬೆಳೀತಾ ಇದ್ದೋ ಎಷ್ಟಿತ್ತು, 50 ರೂಪಾಯಿಂದನೂ ಮಾರಿದ್ದೀವಿ ಸರ್ ರೇಷ್ಮೆ. 50ರಿಂದ 120 ರೂಪಾಯಿ ಹೋಗೋದೇ ಎಷ್ಟಿತ್ತು. ಇವತ್ತು 600 ರೂಪಾಯಿಂದ 900 ರೂಪಾಯಿ ಇದೆ. ರೇಷ್ಮೆ ಮನೆ ಕಟ್ಕೊಳಕ್ಕೆ ದುಡ್ಡು ಕೊಡ್ತಾರೆ, 5 ಲಕ್ಷ 6 ಲಕ್ಷ ದುಡ್ಡು ಕೊಡ್ತಾರೆ ರೈತರಿಗೆ ಸೆಂಟ್ರಲ್ ಗೌರ್ಮೆಂಟಿಂದ. ಇವ್ರು ಯಾಕೆ ಸರ್ ಬಂದಿದ್ದನ್ನೆಲ್ಲ ಹೇಳ್ಕೊಂಡು ಸುಳ್ಳು ಹೇಳ್ಕೊಂಡು ಯಾಕೆ ಈ ಥರ ಮಾಡಬೇಕು? ಮೋದಿ ಅವ್ರ ಹತ್ರ ಹಾಗಾದರೆ DK ಶಿವಕುಮಾರ್ ಚರ್ಚೆ ಮಾಡಿಲ್ಲ ಅಂತ? ಮಾಡಿಲ್ಲ ಸರ್, ಸುಳ್ಳು ಹೇಳ್ತಾರೆ ಸರ್. ಅವ್ರಿಗೆ ಇದನ್ನು ತೋರಿಸ್ಬಿಟ್ಟು ಅವ್ರೇನಾದ್ರು ಮಾಡ್ಬೋದು ಅಂತ ಕೇಳಿ ಮೋದಿ ಅವ್ರನ್ನ, ಗೊತ್ತಾಯ್ತಾ? ಒಂದು ವೇಳೆ ಮೋದಿ ಅವ್ರು ಏನಾದರೂ ಟೌನ್ಶಿಪ್ ಮಾಡಲಿಕ್ಕೆ ಜಾಗ ಬಿಟ್ಕೊಡಿ ಅಂತ ರೈತರಿಗೆ ಏನಾದ್ರು ಹೇಳಿದ್ರೆ? ಹೇಳಿಲ್ಲ ಸರ್, ಹೇಳಿಲ್ಲ. ಅವ್ರು ಹೇಳೋದಿಲ್ಲ ಸರ್. ಇದು ನೋಡಿಬಿಟ್ರೆ ಅವ್ರ ಮನಸ್ಸಲ್ಲಿ ಅವ್ರು ಹೇಳೋದಿಲ್ಲ ಅನ್ನೋ ನಂಬಿಕೆ ನಮಗಿದೆ ಸರ್. ಅವರು ಹೇಳಿದ್ರು, ಇದನ್ನು ನೋಡಲಿ, ಬೇಕಾದ್ರೆ ಎಲ್ಲಿ ಬರಡಿದೆ ಅಲ್ಲಿ ಮಾಡಲಿ ಸರ್, ನಾವೇನು ಬೇಡ. ಎಸ್, ಓಕೆ. ಹೋರಾಟ ಆಗ್ತಾ ಇದೆ, ರೈತರು ರೊಚ್ಚಿಗೆದ್ದಿದ್ದಾರೆ. ಸರ್ಕಾರಕ್ಕೆ ಏನು ಹೇಳ್ತೀರಿ? ರೈತರಿಗೆಲ್ಲ ಏನು ಹೇಳ್ತೀರಿ ನೀವು? ನಾವು ರೈತರು ಸರ್ ಬಿಗಿಯಾಗಿದ್ದೀವಿ. ನಾವೇನು ಯಾರು ಕೊಡೋವಂಥದ್ದಿಲ್ಲ ಸರ್. ಏನು ಗೊತ್ತಾ, ಇವ್ರಿಗೆ ಯಾರೋ ಒಂದು 10% 20% ಹೋಗಿರ್ಬೋದು ಇವ್ರ ಹತ್ರ ಅಷ್ಟೇ. ಅವರು ಬಿಟ್ಟರೆ 80% ಯಾರು ಹೋಗಿಲ್ಲ ಸರ್. ಅವ್ರು ಯಾರು ಹೇಳ್ಕೊಬೋದು ಅವ್ರು ಅಷ್ಟೇ. ಈಗ ಇಲ್ಲಿ ಮಂಡಳಿ ದೊಡ್ಡಿ ಅಂತ ಇದೆ, ಅಲ್ಲಿ ಇಬ್ಬರದ್ದೇ 33 ಎಕರೆ ಇದೆ, 2 ಮನೆಯದು. ಅವ್ರು ಯಾರ್ದೋ ಒಂದು 20 ಎಕರೆ ಇದೆ. ಇನ್ನೊಬ್ರದ್ದು ಅವ್ರಿಗೆ ಪಾಪ ಕೊಟ್ಟೇ ಇಲ್ಲ. ಅವ್ರು ನಮ್ಮ ಕಡೆಗೂ ಬಂದಿಲ್ಲ, ಅವ್ರ ಕಡೆಗೂ ಬಂದಿಲ್ಲ. ಇವ್ರ ಹೆಸರು ಸೇರಿಸ್ಕೊಬಿಟ್ಟು ಕೊಟ್ಬಿಟ್ಟು ನಂದು 37 ಎಕರೆ ಒಪ್ಪಿಟ್ಟಿದ್ದೀರ ಅಂದ್ಬಿಟ್ರೆ. ಅವ್ರು ನೆನ್ನೆ ಕಾಂಟ್ಯಾಕ್ಟ್ ಮಾಡಿ ನಾನು ಮಾತಾಡಿದೆ ಅವ್ರ ಹತ್ರ. ಅವ್ರು ಹೇಳಿದ್ರು, ನಾನು ಆ ಕಡೆಗೂ ಹೋಗಿಲ್ಲಪ್ಪ, ಈ ಕಡೆಗೂ ಹೋಗಲ್ಲ, ನಾನು ಕೊಟ್ಟಿಲ್ಲ ಜಮೀನು. ಯಾರು ಕೊಟ್ಟವ್ರಿ ಅಂದರು, ನಾನು ಕೊಟ್ಟಿಲ್ಲ ಅಂತಾರೆ. ಇವ್ರದೇ ಜಾಸ್ತಿ ಇದೆಯಲ್ಲ ಹಂಗಾರೆ. ಅವ್ರು 3 ಮನೆ ಇರೋದು ಅಣ್ತಂದಿರು. ಬಲವಂತವಾಗಿ ಎಲ್ಲ ಒಂದು ಕಡೆ ಬಲವಂತವಾಗಿ ರೈತರಿಂದ ಜಮೀನನ್ನ ತೆಗೆದುಕೊಳ್ಳ ಆ ಥರ ಪರಿಸ್ಥಿತಿಗಳನ್ನ ಇದೆಯಾ ಅಥವಾ ಏನು ಮಾಡಿದ್ದಾರೆ ಸರ್? ಇಲ್ಲೆಲ್ಲ ಗೊಡ್ಡ ಬೆದರಿಕೆ ಹಾಕಿದ್ದಾರೆ. ಕೆಲವರು ಕರೆಂಟ್ ಕಟ್ ಮಾಡ್ತೀನಿ ಅಂದಿದ್ದಾರೆ. ಅವ್ರದ್ದು 33 ಎಕರೆ ಇತ್ತು ಪಾಪ. ಅವ್ರ ಪಕ್ಷದವ್ರದ್ದು ಅವ್ರದ್ದು ಕಟ್ ಮಾಡಿಸಿದ್ದಾರೆ. ಅವರೆಲ್ಲ ಪಾಪ ಕಾಂಗ್ರೆಸ್ನವರೇ ನಮ್ಮ ಜೊತೆ ಇದ್ದಾರೆ ಸರ್. ಪಾಪ ಕೆಲವರೆಲ್ಲ ಅಮಾಯಕರು, ಅವರೆಲ್ಲ 2 ಎಕರೆ 3 ಎಕರೆ 5 ಎಕರೆ ಎಲ್ಲ ಪಾಪ ಅವ್ರು ಓಟ್ ಹಾಕ್ಬಿಟ್ಟು ನಾವು ಯಾಕಪ್ಪ ಇವ್ರಿಗೆ ಆಗ್ತು ಅನ್ನೋ ಪರಿಸ್ಥಿತಿಗೆ ಆಗ್ಬಿಟ್ಟಿದ್ದಾರೆ. ಏನು ಮಾಡ್ತಾರೆ ಬಡವ್ರು ಪಾಪ, ಆ ಥರ ಆಗ್ಬಿಟ್ಟಿದ್ದೀವಿ. ಯಾವಾಗ ಗೊತ್ತಾಯ್ತು ನಿಮಗೆ ಬಿಡದಿ ಟೌನ್ಶಿಪ್ ಇಲ್ಲಿ ನಿರ್ಮಾಣ ಆಗುತ್ತೆ ಅನ್ನುವಂಥದ್ದು? ನಿಮಗೆ ಗೊತ್ತಾಗಿದೆ ಯಾವಾಗ? ನಿಮ್ಮ ಗಮನಕ್ಕೆ ಬಂದಿದ್ದು ಯಾವಾಗ? ಸರ್, 6 ಮಾಡ್ಬಿಟ್ಟು ಕೈ ಬಿಟ್ಬಿಟ್ಟಿದ್ರು ಸರ್. ಇದನ್ನೇನು ಮಾಡಿರಲಿಲ್ಲ ಅವರು. ಈಗ ಏನು ಮಾಡಿದ್ರು ಇವರು, 2025 ಮಾರ್ಚಲ್ಲಿ ಇವರು ಅಧಿಸೂಚನೆ ಹೊರಡಿಸ್ಬಿಟ್ರು. ಇವ್ರು ಮಾಡಿಸಿ ಅಂತ ನಾವೇನಾದ್ರು ಹೋಗಿ ಅರ್ಜಿ ಹಾಕಿದ್ವಾ? ರೈತರು ಹೋಗಿ ಏನಾದ್ರು ಅರ್ಜಿ ಕೊಟ್ಟಿದ್ದೀವ ನಾವು? 80% ಜನ ಬಂದೇನಾದ್ರು ಕೊಟ್ವಾ ನಿಮಗೆ ಮಾಡಿ ಅಂತ ಏನಾದ್ರು ಹೇಳಿದ್ವಾ? ನೀವು ಮಾಡಿಬಿಟ್ಟು ದುಡ್ಡು ಹೊಡಿಯೋಕ್ಕೋಸ್ಕರ 2800 ಎಕರೆ ಗೋಮಾಳ ಅದು ಅಂದ್ಬಿಟ್ಟು ದುಡ್ಡು ಹೊಡಿಯೋಕ್ಕೆ ನಿಮ್ದು ಗೌರ್ಮೆಂಟ್ ಇದ್ರು ಗೌರ್ಮೆಂಟ್ ಭೂಮಿ ಇತ್ತು ಮಾರ್ಕೊಳ್ಳಿ, ನಾವೇನು ಬೇಡ ಅನ್ನಲ್ಲ. ನಮ್ದು 6,500 ರೈತರು ಲ್ಯಾಂಡ್ ಇದೆ, ಬಿಟ್ಬಿಡಿ ನಮಗೆ. ಕಿತ್ಕೊಂಡೋಗಿ ನಾವೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು. ಗೌರ್ಮೆಂಟ್ ಲ್ಯಾಂಡ್ ಯಾರು ಕಿತ್ಕೊಂಡು ನೀವು ಎತ್ಕೊಂಡೋಗಿ. ನಮ್ಮ 6,500 ಏನು ರೈತರು ಲ್ಯಾಂಡ್ ಇದೆ ಬಿಡಿ ನಮಗೆ. ನಾವು ಅದನ್ನು ಕೇಳೋದು, ನಮ್ಮ ತಾತ ಮುತ್ತನ ಆಸ್ತಿ, ನಮಗೇನು ಬೇಡಿ. ನಿಮ್ದು ಅರ್ಧ ಎಕರೆ ಜಮೀನು ಕೊಟ್ಟಿರೋ ಕಿತ್ಕೊಬಿಡಿ ನಮ್ಮ ಹತ್ರ, ನಾವು ಕೇಳ್ತೀವಿ.
ನಿಮ್ಮ ಗೌರ್ಮೆಂಟ್ ಲ್ಯಾಂಡ್ ಏನಾದ್ರು ಅರ್ಧ ಎಕರೆ 10 ಗುಂಟೆ ಕೊಟ್ಟಿರೋ ಕಿತ್ಕೊಬಿಡಿ, ನಮ್ಮ ಹತ್ರ ಬ್ಯಾಡಿ ನಮಗೆ, ಕಿತ್ಕೊಳ್ಳಿ ನೀವು. ಇದನ್ನೆಲ್ಲ ಯಾಕೆ ಸರ್ ಮಾಡ್ತಾರೆ ಸುಮ್ಮನೆ? ಎಸ್, ಓಕೆ. ಇದಿಷ್ಟು ಬನ್ನಿಗಿರಿ ಗ್ರಾಮದ ಸ್ಥಳೀಯ ರೈತರಾದಂತಹ ಹನುಮೇಗೌಡರವರ ಮಾತುಗಳು. ಈಗಾಗಲೇ ಒಂದಷ್ಟು ರೈತರು ಹೋರಾಟವನ್ನು ಮಾಡ್ತಿದ್ದಾರೆ. ಬರೀ ರಾಮನಗರ ತಾಲೂಕಿನ ಗ್ರಾಮಸ್ಥರು ಮಾತ್ರ ಅಲ್ಲ, ಅಂದರೆ ಬನ್ನಿಗಿರಿ ಆಗಿರ್ಬೋದು ಅಥವಾ ಇಲ್ಲಿರುವಂತಹ ಸ್ಥಳೀಯ ರೈತರ ಆಕ್ರೋಶ ಮಾತ್ರ ಅಲ್ಲ, ಬೇರೆ ಜಿಲ್ಲೆಗಳಿಂದನೂ ಕೂಡ, ಬೇರೆ ತಾಲೂಕಿನಿಂದನೂ ಕೂಡ ರೈತರು ಇಲ್ಲಿ ಬಂದು ಪ್ರತಿಭಟನೆ ಮಾಡ್ತಿದ್ದಾರೆ. ಈ ಒಂದು ಸ್ಥಳೀಯ ರೈತರ ಪರವಾಗಿ ನಿಂತು ಇಲ್ಲಿ ಬಿಡದಿ ಟೌನ್ಶಿಪ್ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಆಕ್ರೋಶನೂ ಕೂಡ ಹೊರಹಾಕ್ತಿರುವಂಥದ್ದು. ಒಟ್ಟಾರೆಯಾಗಿ ರೈತರ ಪ್ರತಿಭಟನೆ, ಏನೋ ಒಂದಷ್ಟು ಆಕ್ರೋಶ, ಅನಿರ್ದಿಷ್ಟಾವಧಿ ಹೋರಾಟದ ನಡುವೆ ಸರ್ಕಾರ ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ಸದ್ಯ ನಾವು ಕಾದು ನೋಡಬೇಕಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಜಿತ್ ಗಣೇಶ್, ಪ್ರತಿಧ್ವನಿ ನ್ಯೂಸ್, ರಾಮನಗರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.